ನಿನ್ನೆ ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. ಎರಡು ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗಿಟ್ಟೆಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ ಎರಡನೇ ಪ್ರಕರಣ. ಮತ್ತು ಮೂರನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಇಲ್ಲ, ಇವಾಗ ಅಗತ್ಯ ಕಾನೂನು ಕ್ರಮದ ಅಗತ್ಯಕ್ಕನುಸಾರವಾಗಿ ಯಾರನ್ನು ವಶಕ್ಕೆ ತೊಗೋಬೇಕು ಅದನ್ನೆಲ್ಲ ಮಾಡಲಾಗುತ್ತೆ. ಇನ್ನೊಂದು, ಈಗ ಸಮೀರ್ನ ರಿಲೇಟಿವ್ ಸಹೋದರಿ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ರೇಪ್ಗೆ ಅಂತೆಲ್ಲ ಹೇಳ್ತಾರೆ, ಆರೋಪಗಳು ಕೇಳಿ ಬರ್ತಾರೆ. ಇಲ್ಲ, ಈಗ ಆ ಹುಡುಗಿ ಸಂಬಂಧಿಕರು ಮತ್ತು ಆ ಹುಡುಗಿನೂ ಕೂಡ ಹೇಳುವಂಥದ್ದು, ಯಾರು ಆರೋಪಿ ಇದ್ದಾನೆ, ಆರೋಪಿ ಸಹೋದರಿ ಮತ್ತು ಅವರ ಆರೋಪಿ ಭಾವ, ಅವ್ರುಗಳು ಕೂಡ ಈ ರೀತಿ ನಿರಂತರವಾಗಿ ನನಗೆ ಶೋಷಣೆ ಮಾಡ್ತಾಯಿದ್ರು ಮತ್ತು ಅವನ ಜೊತೆ ಅವನು ಹೇಳ್ದಂಗೆ ಇರು ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಆರೋಪಗಳು, ನಾನು ಅಷ್ಟೇ ಇಲ್ಲ, ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಮೊಬೈಲಿಗೆ ಸೀಜ್ ಏನಾದರೂ ಆಗ್ತದೆ ಸರ್ ಎರಡು ಕಡೆಯಿಂದ? ಇಲ್ಲ, ಈಗ ನೋಡ್ರಿ, ಅವರು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮೀರ್ ನೋಡಿದರೆ ಇಲ್ಲ ಈಕಿನ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಏನೇನು ಅವರವರು ಇನ್ ಡಿಫೆನ್ಸ್ ಆಫ್ ಈಚ್ ಆಫ್ ದಿ ಪಾರ್ಟೀಸ್ ಏನು ಹೇಳಬೇಕು ಅವ್ರು ಹೇಳ್ತಾರೆ. ಯಾರು ವಿಡಿಯೋ ಮಾಡಿದ್ರು ಅದನ್ನು ತನಿಖೆಯಲ್ಲಿ ಯಾವಾಗ ವಿಡಿಯೋ ಆಗಿದೆ, ಏನಾಗಿದೆ, ಅದು ಲೈಂಗಿಕ ದೌರ್ಜನ್ಯ ಯಾವಾಗ ಆಗಿದೆ ಅನ್ನೋ ಸಂಪೂರ್ಣ ಒಂದು ವಿಷಯಗಳನ್ನು ತನಿಖೆಯಲ್ಲಿ ಹೊರತರಲಾಗುತ್ತೆ. ಇಲ್ಲ, ಸಾಕಷ್ಟು ಸೀಜರ್ಸ್ ಆಗ್ತಾಯಿದೆ. ಸೊ ಅದರಲ್ಲೇನು ಅಂಶಗಳು ಕಂಡು ಬರುತ್ತೆ, ಅದ್ರ ಮೇಲೆ ಕ್ರಮ ಆಗುತ್ತೆ.